ಇನ್ನು ಕಾಮಿಡಿ ಕಿಲಾಡಿ ಸಹ ಕಲಾವಿದೆ ಮೇಲೆ ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಮಡೆನೂರು ಮನು 5 ದಿನ ಪೊಲೀಸ್ ಕಸ್ಟಡಿಗೆ. ಮೆಡಿಕಲ್ ಟೆಸ್ಟ್ ಆದಮೇಲೆ ಅವ್ರನ್ನ ಪ್ರೊಡ್ಯೂಸ್ ಮಾಡಲಾಗಿತ್ತು ಕೋರ್ಟ್ಗೆ, ನ್ಯಾಯಾಧೀಶರ ಮುಂದೆ. 5 ದಿನ ಪೊಲೀಸ್ ಕಸ್ಟಡಿಗೆ ಕೇಳಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮೇ 27ನೇ ತಾರೀಕಿನ ತನಕ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ. ಬೆಂಗಳೂರಿನ 6ನೇ ACJM ನ್ಯಾಯಾಲಯದಿಂದ ಈ ಆದೇಶ ಹೊರಡಿಸಿದ್ದು, ಕಸ್ಟಡಿಗೆ ಪಡ್ಕೊಂಡು ಇವತ್ತು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ನಿನ್ನೆ ವಿಚಾರಣೆ ಮಾಡಿ ಅರೆಸ್ಟ್ ಮಾಡಿದ್ರು ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಅದರ ಭಾಗವಾಗಿ ನಿನ್ನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಮಡೆನೂರು ಮನುವನ್ನು. 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ, ಅಂದರೆ 27ನೇ ತಾರೀಕಿನ ತನಕ, ಅಂದರೆ ಮಂಗಳವಾರದ ತನಕವೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. ಜೊತೆಗೆ ಮಹಿಳೆ ನೊಂದ ಸಂತ್ರಸ್ತೆ ಮಿಂಚು ಏನೇನು ಆರೋಪ ಮಾಡಿದ್ದಾರೋ, ಯಾವ್ಯಾವ ಸ್ಥಳದಲ್ಲಿ ಏನೇನು ಆಯಿತು ಅಂತ ಏನೇನು ಕಂಪ್ಲೇಂಟ್ ಕೊಟ್ಟಿದ್ರು ಅಲ್ಲೆಲ್ಲವೂ ಕೂಡ ಸ್ಥಳ ಮಹಜರು ಮಾಡೋದಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಇವತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಜೊತೆಗೆ ನಾನಾ ರೀತಿಯ ಡ್ರಾಮಾಗಳಾಯಿತು, ಹೈ ಡ್ರಾಮಾಗಳೇ ಆಯಿತು. ಒಂದ್ಸಲ ಮಿಂಚು ಹೇಳ್ತಾರೆ ನಾವೇ ಸರಿಪಡಿಸ್ಕೊಂತೀವಿ, ತೊಂದರೆ ಇಲ್ಲ, ಸಿನಿಮಾಗೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಮಾಧ್ಯಮದನ್ನು ಉದ್ದೇಶಿಸಿ ಮಾಧ್ಯಮದ ಜೊತೆಗೆ ಮಾತನಾಡ್ತಾ ಹೇಳ್ತಾರೆ ಇಲ್ಲ ಇದು ಅವರೇ ಮಾಡ್ಕೊಂಡಿದ್ದು ವಿಡಿಯೋ, ಇದು ಹಳೇದಿದು, ಹಾಗೆ ಹೀಗೆ ಅಂತ ನಾಟಕ ಆಡ್ತಾರೆ. ಇದು ಯಾವ ಆ್ಯಂಗಲ್ನಲ್ಲಿ ಇವರು ಈ ಪ್ರಕರಣವನ್ನು ದಾಖಲಿಸ್ಕೊಂಡ್ರು? ಏನು ಈ ವೈರಲ್ ಆಗಬೇಕು, ಸುದ್ದಿಲಿರಬೇಕು ಅಂತ ಮಾಡಿದ್ರ, ಅಥವಾ ಜನರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಹಿಂಗೆಲ್ಲ ಮಾಡಿದ್ರ ಈಗ ಅನ್ನುವಂಥ ಚರ್ಚೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಪೊಲೀಸರನ್ನ ಆಟ ಆಡಿಸೋಂಥ ಕೆಲಸಗಳಾಗ್ತೈತೆ ಇವರು 3 ಜನಗಳಿಂದ. ಅದರಲ್ಲೂ ಮಿಂಚು ಒಂದ್ಸಲ ಆರೋಪ ಮಾಡ್ತಾರೆ, ಮತ್ತೊಂದು ಸಲ ಇಲ್ಲ ನಾವೇ ಬಗೆಹರಿಸ್ಕೊಂತೀವಿ ಅಂತಾರೆ, ಮತ್ತೆ ಇಲ್ಲ ಅದು ಹಳೆ ವಿಡಿಯೋ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇವತ್ತು ಶಿವಮೊಗ್ಗದಲ್ಲಿ ಸ್ಥಳ ಮಹಜರು ಮಾಡ್ತಾರೆ ಪೊಲೀಸರು. ಆರೋಪಿ ಮನು ಇವರನ್ನ ಕರ್ಕೊಂಡೋಗಿ ಪಂಚನಾಮೆ ಮಾಡುತ್ತೆ ಖಾಕಿ. ಶಿಕಾರಿಪುರದ ಲಾಡ್ಜ್ನಲ್ಲಿ ಮಹಜರು ಮಾಡೋದಕ್ಕೆ ಖಾಕಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇದೇ ಲಾಡ್ಜ್ನಲ್ಲಿ ಯಾವುದೋ ಒಂದು ಫಂಕ್ಷನ್ ಇದ್ದಂಥ ಸಂದರ್ಭದಲ್ಲಿ ಹೋಗಿದ್ರಂತೆ. ಆಗ ಅಂದರೆ 2022ರ ನವೆಂಬರ್ 29ನೇ ತಾರೀಕು ಶಿಕಾರಿಪುರಕ್ಕೆ ಮನು ಮತ್ತು ನಟಿ ಹೋಗಿರ್ತಾರೆ ಖಾಸಗಿ ಕಾರ್ಯಕ್ರಮಕ್ಕೆ. ಸೊ ಆಗ ಇವರಿಬ್ಬರು ಇದೇ ಲಾಡ್ಜ್ನಲ್ಲಿ ತಂಗಿದ್ರು. ಈ ವೇಳೆ ಖಾಸಗಿ ಹೋಟೆಲ್ನ ರೂಮ್ನಲ್ಲಿ ಅತ್ಯಾಚಾರ ಆಗಿದೆ ನನಗೆ ಅಂತ ಆರೋಪ ಮಾಡಿದ್ವಿ. ಯಾವಾಗ 2022ರಲ್ಲಿ ಕಂಪ್ಲೇಂಟ್ ಕೊಡ್ತಿರೋದು, ಯಾವಾಗ 2025ರಲ್ಲಿ ಏನೋ ಸಂಭಾವನೆ ಕೊಡೋ ನೆಪದಲ್ಲಿ ನನ್ನ ಮೇಲೆ ರೇಪ್ ಆಗಿದೆ ಅಂತ 3 ಸ್ಥಳಗಳಲ್ಲಿ ಆಕೆ ಏನೇನು ಆರೋಪ ಮಾಡಿದ್ರು ಮಿಂಚು, ಈ ಸಂಬಂಧ 3 ಸ್ಥಳಗಳಲ್ಲಿ ಸ್ಥಳ ಮಹಜರು ಮಾಡ್ತಾರೆ ಪೊಲೀಸರು. ಖಾಸಗಿ ಹೋಟೆಲ್ನ ರೂಮ್ನಲ್ಲಿ ಅತ್ಯಾಚಾರ ಆಗಿದೆ ಅಂತ ಆರೋಪ ಮಾಡಿದ್ರು. ಏನೋ ಸಂಭಾವನೆ ಕೊಡೋ ನೆಪದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಕಂಪ್ಲೇಂಟಲ್ಲಿ ಉಲ್ಲೇಖ ಮಾಡಲಾಗಿದೆ. ನೆನ್ನೆ ಬೆಂಗಳೂರಿನಲ್ಲಿ ಸ್ಥಳ ಮಹಜರು ಮಾಡಲಾಗಿತ್ತು. ಈಗ ಶಿವಮೊಗ್ಗದಲ್ಲಿ ಪಂಚನಾಮೆ ಮಾಡಲಾಗುತ್ತೆ ಶಿಕಾರಿಪುರದ ಲಾಡ್ಜ್ನಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈಗ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಮನುವನ್ನು. ಅದರ ಭಾಗವಾಗಿ ಈಗ ಪೊಲೀಸರು ತನಿಖೆ ಮುಂದುವರಿಸ್ತಾ ಸ್ಥಳ ಮಹಜರು ಮಾಡೋದಕ್ಕೆ ನೆನ್ನೆ ಬೆಂಗಳೂರಿನಲ್ಲಾಗಿದೆ, ಇವತ್ತು ಶಿವಮೊಗ್ಗದಲ್ಲಿ ಹೆಂಗಿರುತ್ತೆ ಅಂತ? ಏನು ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಕೂಡ ಈಗ ಅರೆಸ್ಟ್ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ನಿನ್ನೆ ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ಕೋರ್ಟ್ಗೆ ಹಾಜರುಪಡಿಸಿ 5 ದಿನಗಳ ಕಾಲ ಒಂದು ಕಸ್ಟಡಿಗೆ ಪಡ್ಕೊಂಡ್ರು. ಈಗ ಕಸ್ಟಡಿಯ ಭಾಗವಾಗಿ ಕೂಡ ಈಗ ವಿಚಾರಣೆಯನ್ನು ಮುಂದುವರಿಸ್ತಾರೆ. ಹಾಗಾಗಿ ಏನು ಆಕೆ ಒಂದು ಮೊದಲನೇ ಬಾರಿ ಶಿವಮೊಗ್ಗಕ್ಕೆ ಹಾಸ್ಯ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಹೇಳಿ ಹೋದಂಥ ವೇಳೆಯಲ್ಲಿ ಎಲ್ಲರೂ ಕೂಡ ಕಾರ್ಯಕ್ರಮ ಮುಗಿದ ನಂತರ ರೂಮ್ಗೆ ತೆಳೆದ್ವಿ. ಆಗ ಅವರು ಬಂದು ಸಂಭಾವನೆ ಕೊಡುವ ನೆಪದಲ್ಲಿ ತನ್ನ ಮೇಲೆ ಮೊದಲ ಬಾರಿಗೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಹಿನ್ನೆಲೆಯಲ್ಲಿ ಆ ಒಂದು ಹೋಟೆಲ್ನ ರೂಮ್ಗೆ ಹೋಗಿ ಅಲ್ಲಿ ಕೂಡ ಸ್ಪಾಟ್ ಮಹಜರನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಆರೋಪಿಯನ್ನು ಕರೆದುಕೊಂಡು ಹೋಗ್ತಾರೆ. ಅಂದರೆ ಯಾವಾಗ ಈಗ ಈ ಘಟನೆ ಆಗಿರುವಂಥದ್ದು 2022ರಲ್ಲಿ, ಆದರೆ ಈಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ 3 ವರ್ಷಗಳ ಅಂತರ ಇರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗುತ್ತೆ. ಅದು ಕೂಡ ಸವಾಲಿನ ಕೆಲಸ ಆಗಿರುವಂಥದ್ದು. ಆದರೆ ಅಲ್ಲಿ ಹೋಗಿರೋದಕ್ಕೆ CCTV ಫುಟೇಜ್ಗಳಿದೆಯಾ, ಆ ಒಂದು ಲೆಕ್ಚರ್ ಬುಕ್ನಲ್ಲಿ ಏನಾದರೂ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ, ಯಾವಾಗ ಹೋಗಿದ್ರು, ಏನು, ಸೊ ಎಷ್ಟು ಗಂಟೆ ಕಾಲ ಅವರು ಅಲ್ಲೇ ತಂಗಿದ್ರು ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ಅಲ್ಲಿ ಕೂಡ ಒಂದು ಸ್ಪಾಟ್ ಮಹಜರ್ ಮಾಡಿಕೊಂಡು ಹೇಳಿಕೆಗಳನ್ನು ದಾಖಲಿಸ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಶಿವಮೊಗ್ಗಕ್ಕೆ ಇವತ್ತು ಮನುವನ್ನು ಕರ್ಕೊಂಡು ಹೋಗುವ ಸಾಧ್ಯತೆ ಇರುವಂಥದ್ದು. ನಿನ್ನೆ ಕೂಡ ಬೆಂಗಳೂರಿನ ಆ ಒಂದು ನಾಗರಬಾವಿಯಲ್ಲಿ ಒಂದು ಮನೆಯನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಶನಿವಾರ ಕೂಡ ಬಂದು ಒಂದು ವಿಡಿಯೋಗಳನ್ನು ತೋರಿಸಿ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಕೂಡ
ಪೊಲೀಸರು ನಿನ್ನೆ ಕೂಡ ಸ್ಪಾಟ್ ಮಾಜರನ್ನು ಮಾಡಿರುವಂಥದ್ದು. ಇವತ್ತು ಶಿವಮೊಗ್ಗಕ್ಕೆ ಹೋಗ್ತಾರೆ. ಅದಾದ ಬಳಿಕ ಈ ಒಂದು ದೂರಿನ ಆಧಾರದ ಮೇಲೆ ಇವನ್ನ ಮಾಡ್ತಾ ಹೋದರೆ ಬೇರೆ ಕಡೆ ಎಲ್ಲಾದರೂ ಹೋಗಿದ್ರಿ, ಈ ರೀತಿಯಾಗಿ ಅಲ್ಲಿ ಕೂಡ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಏನಾದರೂ ಹೇಳಿಕೆಗಳನ್ನು ಕೊಟ್ಟರೆ ಸೊ ಅದನ್ನು ಕೂಡ ಸ್ಪಾಟ್ ಮಾಜರ್ ಮಾಡಿಕೊಂಡು ಹೇಳಿಕೆಗಳನ್ನು ದಾಖಲಿಸ್ಕೊಳ್ತಾರೆ. ಅಲ್ಲದೆ ಖಾಸಗಿ ವಿಡಿಯೋಗಳನ್ನು ತೋರಿಸಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ಆ ಖಾಸಗಿ ವಿಡಿಯೋಗಳು ಇದೆಯಾ, ಡಿಲೀಟ್ ಆಗಿದೆ, ಅದನ್ನು ಕೂಡ ರಿಟ್ರೀವ್ ಮಾಡಬೇಕಾದಂಥ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಅವರ ಮೊಬೈಲನ್ನು ಈಗಾಗಲೇ ವಶಕ್ಕೆ ಪಡೆದು FSLಗೆ ಕಳಿಸ್ತಾರೆ. ಆ ಒಂದು ರಿಟ್ರೀವ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕುವಂತಹ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.